ಸುನೀಲ್ ಹನುಮಲ್ ಅವರು ಬೆಳಗಾವಿ ಜಿಲ್ಲೆಗೆ ಉಪಾಧ್ಯಕ್ಷ ನಮ್ಮ ಸರ್ಕಾರ ಮಾಡಿದ ಹಿನ್ನೆಲೆ ಅವರ ಅಧಿಕಾರ ಸ್ವೀಕಾರ ನಾವು ಭಾಗವಹಿಸಬೇಕಂತ ಅಷ್ಟಕ್ಕೆ ಬಂದದಂಥ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಅವರು ಈಗಾಗಲೇ ಚಾರ್ಜ್ ತೋದಿದ್ದಾರೆ, ಅಧ್ಯಕ್ಷ ಮುಂಚೆನೇ ಕೆಲಸ ಮಾಡ್ತಿದ್ದಾರೆ, ಅವ್ರ ಜೊತೆಯಾಗಿ ಅವರು ಕೆಲಸ ಮಾಡ್ತಾರೆ. ಅವ್ರ ಮೇಲೆ ನಾವು ಭಾಳಷ್ಟು ಆಸೆ ಇಟ್ಟಿದ್ದೇವೆ. ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಹೊಸ ಬಸ್ಗಳು, ಬಸ್ ನಿಲ್ದಾಣಗಳು, ಮೂಲಭೂತ ಸೌಕರ್ಯಗಳ ಭಾಳ ಅವಶ್ಯಕತೆ ಇದೆ, ಅದನ್ನು ಪೂರೈಸ್ತಾರಂತ ಆಸೆ ಇದೆ. ಮತ್ತು ಹೊಸ ಬಸ್ಗಳಿಗೆ ಕೂಡ ಕೊಡಲಿಕ್ಕೆ ಒಂದು ಯೋಜನೆ ಕೂಡ ಹಾಕಿದ್ದಾರೆ. ಹೊಸ ಬಸ್ ಬಂದ ಮೇಲೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ತದೆ. ಸೊ ಅಷ್ಟು ಮಾತ್ರ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸೀಮಿತವಾಗಿರುವಂಥದ್ದು ಇದು. ಹೌದು, ಇವತ್ತು ಕೇಳಿದ್ರೆ ನಾವು ಘೋಷಣೆ ಮಾಡಿದಾರಂತ ಎಲ್ರಿ ಕೊಪ್ಪಳದಲ್ಲಿ, ಇವತ್ತಲ್ಲ ಕೊಪ್ಪಳದಲ್ಲಿ ಕೊಡಬೇಕು, ಅದು ಕೊಡಬೇಕು. ನೀವು ಹೇಳಿದ್ದು ನಿಜ. ನಾವು ಕೂಡ ಅಷ್ಟೇ ಹಿಂದುಳಿದವರೆಗೆ ಪ್ರದೇಶ ಇದೆ, ಅದು ನಾವು ಕೂಡ ಡಿಮಾಂಡ್ ಮಾಡ್ತೀವಿ. ಪ್ರತ್ಯೇಕ ಅನುದಾನ ಅವ್ರಿಗೆ ಹೆಂಗೆ ಸುಮಾರು 60 ಶಾಸಕರೇನೋ ಅವರು ಪ್ರತ್ಯೇಕ 5,000 ಕೋಟಿ ಅನುದಾನ ಕೊಡ್ತಾರೆ. ಸೊ ಹಾಗೆ ನಮಗೂ ಕೊಟ್ಟರೆ ಕೂಡ ಇನ್ನೂ ಹೆಚ್ಚು ಅಂದರೆ ಸರ್, ಅಲ್ಲಿ ಬೆಂಗಳೂರಿಗೆ ಹೋಗೋ ಬದಲಾಗಿ ಜಿಲ್ಲೆ ಮಂಡಳಿ ಅನುದಾನ ಮಂಜೂರು ಮಾಡಿದ್ರೆ ಸ್ಪೀಡಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇಲ್ಲ, ಎಲ್ಲರೂ ಆಗ್ತಿರುತ್ತೆ. CM ಆಪ್ತಿರತ್ತಿಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ದುಡ್ಡು, ಡೆವಲಪ್ಮೆಂಟು ಎಲ್ಲರಿಗೂ ಬೇಕು. ಸುಮಾರು ಜನ 36 ಜನ ಶಾಸಕರು ಇದ್ದೀವಿ ನಾವು, 36 ಇದೆ ಹೆಚ್ಚು ಕಮ್ಮಿ. ಸೊ ಎಲ್ಲರೂ ಒಂದು ನಿಯೋಗ ಹೋಗಿ ಡಿಮಾಂಡ್ ಮಾಡ್ತೀವಿ. ಮತ್ತು ಸಚಿವರಿದ್ದಾರೆ, HK ಪಾಟೀಲ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ, ನಮ್ಮ ವೈದ್ಯವರಿದ್ದಾರೆ, MB ಪಾಟೀಲು, ಶಿವಾನಂದ ಪಾಟೀಲು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸುಮಾರು ಜನ ಪ್ರಭಾವಿ ಸಚಿವರಿದ್ದಾರೆ. ಸೊ ಎಲ್ಲರೂ ಕೂಡ ಹೋಗಿ ಒಂದು ಒತ್ತಡ ಮಾಡಿದ್ರೆ ನಮಗೂ ಲಾಭ ಆಗುತ್ತೆ. ಕರೆಕ್ಟ್, ನೀವು ಹೇಳಿದ 100ಕ್ಕೆ 100 ನಾವು ಒಪ್ಕೊಳ್ತೀವಿ. ಯಾಕಂದರೆ ಮಳೆ ಮೇದಿಂದ ಪ್ರಾರಂಭ ಆಗಿ ಇನ್ನೂವರೆಗೆ ಈಗ 2 ದಿವಸ ಆಯ್ತು ನಿಂತು. ನಾವು ದುಡ್ಡು ಕೊಟ್ಟಿದ್ದೀವಿ, ಟೆಂಡರ್ ಕೂಡ ಮಾಡಿದ್ದೀವಿ. ಮಳೆ ನಿಂತ ತಕ್ಷಣ ಅಂದರೆ 15 ತಾರೀಕು ನಂತರ ಸೊ ಗುಂಡಿ ತುಂಬುವಂಥ ಕೆಲಸ ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಕಂಟಿನ್ಯೂ ಮಳೆ ಇದೆ 6 ಮಂತ್. ಈ ರೀತಿ ಯಾವಾಗೂ ಮಳೆ ಆಗಿಲ್ಲ. ನೀವು ಹೇಳಿದಂಗೆ ಭಾಳಷ್ಟು ಬ್ರಿಡ್ಜಸ್ ಕೊಲಾಪ್ಸ್ ಆಗ್ಯಾವ, ನಮ್ಮ ರಸ್ತೆಗಳು ಕೂಡ ಕೊಲಾಪ್ಸ್ ಆಗ್ಯಾವ. ಸೊ ಮೊದಲನೇ ಹಂತದಲ್ಲಿ ನಾವು ರಸ್ತೆ ಗುಂಡಿ ತುಂಬುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಸುಮಾರು SH ಮತ್ತು MDRK 700 ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ ನಾವು. ಟೆಂಡ್ರು ಮಾಡಿದ್ದಾರೆ, ಆದೇಶ ಕೂಡ ಕೆಲವು ಕಡೆ ಕೊಟ್ಟಿದ್ದಾರೆ, ಕೆಲವು ಕಡೆ ಕೊಡಬೇಕಾಗಿದೆ. 15 ತಾರೀಕು ನಂತರ ಕೆಲಸ ಪ್ರಾರಂಭ ಮಾಡ್ತೀವಿ. ಅದು ಒಳ್ಳೆ ಗುಂಡಿ ತುಂಬಲಿಕ್ಕೆ, ಅದು ರಸ್ತೆ ಮಾಡಲಿಕ್ಕೆ ಬೇರೆ ಯೋಜನೆ ಮಾಡ್ತಾಯಿದ್ದೀವಿ. SSTP ಇದೆ, CRIF ಇದೆ, ರೆಗ್ಯುಲರ್ PW ಇದೆ. ಸೊ ಬೇರೆ ಬೇರೆ ನಮ್ಮ KCPದಲ್ಲಿ ಕೆಲ ರೋಡ್ ತೊಗೊಳ್ತಾ ಇದ್ದೀವಿ. ಸೊ ಇದು ಅಂದರೆ ಇದು ರಿಪೇರಿ ವರ್ಕ, ಇದು ಹೊಸ ವರ್ಕ್ ಡಿಫ್ರೆಂಟ್ ಆಗಿದೆ. ಸೊ 4 ಇಲಾಖೆಯಿಂದ ಹೊಸ ರಸ್ತೆ ತೊಗೋತೀವಿ. ರೆಗ್ಯುಲರ್ PWದಿಂದ ವರ್ಷ ಮಾಡುವಂಗೆ ನಾವು ಗುಂಡಿ ತುಂಬುವಂಥ ರಸ್ತೆ ರಿಪೇರಿ ಮಾಡೋಂಥ ಕೆಲಸ ಮಾಡ್ತೀವಿ. ಹೇಳಿದಿಲ್ಲ, ನಮ್ಮ ಹಿಂದಕ್ಲೇ ನಿಮ್ಮ ಬಂದಾಗ ಹೇಳಿದ್ವಿ, ನಮ್ಮ ಕೈಗಿಲ್ಲ ಎಲ್ಲ ನಾವೇನು ಮಾಡೋರು ಅಂತ ಹೇಳಿದ್ವಿ. CM ಬದಲಾವಣೆ ನೀವು ನಮ್ಮ ಕಡೆ ಕೇಳ್ರಿ, ಏನೋ ಅಲ್ಲ, ನಾವು ಮಂತ್ರಿಗಳಷ್ಟೇ. ಕ್ರಾಂತಿ ಆಗುತ್ತೆ ಅಂತ ಇವತ್ತು ಕೊಪ್ಪಳ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗೈರಾಗಿದ್ದಾರೆ. ಅದು ಕೂಡ ಒಂದು ರೀತಿ ಇಕ್ಬಾಲ್ ಸರ್ ಅವರು ಕೂಡ ಒಂದು ಆಕ್ಷೇಪ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಏನತ್ರ ಕೇಳಿಲ್ಲ ನಾವು, ಏನತ್ ಮಾಡ್ಯಾರ ನಾವು ಕೇಳಿಲ್ಲ. ಅದಕ್ಕೆ ಅಲ್ಲ, ಅವರು ಅಂದ್ರೆ ಕಾರ್ಯಕ್ರಮ ಬೇರೆ ಕಾರಣದಿಂದ ಹೋಗಿರಕ್ಕಿಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆ ಅದ್ರ ಬಗ್ಗೆ ಹೇಳಿಕೆ ಮಾಡುವಂಥ ನಾವಿಲ್ಲ ಅಂತ ಮುಂಚೆನೇ ಹೇಳಿದ್ವಿ, ಈಗೂ ಅಷ್ಟೇ ಹೇಳ್ತೀವಿ. ಅದ್ರ ಬಗ್ಗೆ ನೋಡಿ, ಮೊದಲೇ ಅದು 2 ಒಂದೇ, ಮುಖ್ಯಮಂತ್ರಿ KPC ಬದಲಾವಣೆ, ಅದು ಹೆಚ್ಚು ಕಮ್ಮಿ ಈಕ್ವಲ್ ಪೋಸ್ಟೇ. ಅದು ಇಲ್ಲ, ನಮಗೆ ಕೇಳಬೇಡ. ನೀವೇನಿಗೆ ಬೆಂಗಳೂರಾಗ ಕೇಳ್ರೆ ಒಳ್ಳೇದಿಲ್ಲ. ಅದು ನಮಗೆ ಕೂಡ ಗೊತ್ತಿಲ್ಲ. ಯಾರು ಆಗಾರೋ ಆಕಾಂಕ್ಷಿಗಳು ಮಾತ್ರ ಭಾಳ ಇದ್ದಾರೆ, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ 4 ಸಾರಿ ಬಂದವ್ರದಾರ, 5 ಸಾರಿ ಇದ್ದಾರೆ, ಕೆಲವೊಂದು 6 ಸಾರಿ ಇದ್ದವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಅವರು ಮೊದಲಿಂದ ಡಿಮಾಂಡ್ ಇದೆ, ನಮ್ಮನ್ನು ಒಂದು ಅವಧಿಗೆ ಮಾಡಬೇಕಂತ. ಅದು ಅಂತಿಮವಾಗಿ ಮತ್ತೆ CM ಅವರು DCM ಅವರೇ ತೀರ್ಮಾನ ಮಾಡಿ ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋ ತೀರ್ಮಾನ ಅವ್ರು ಮಾಡಬೇಕು ಹೊರತು ನಾವಲ್ಲ. ಆದರೆ ನಮ್ದು ಇಷ್ಟು ಮಾತ್ರ ಅಂತ ಡಿಮಾಂಡ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಕೂತಾಗ ಭಾಳಷ್ಟು ಜನ ನಾವು ಸೀನಿಯರ್ ಇದ್ದೀವಿ,
ನಮಗೂ ಒಂದು ಅವಕಾಶ ಪಕ್ಷ ಸರ್ಕಾರ ಕೊಡಬೇಕಂತ ಡಿಮಾಂಡ್ ಮಾಡ್ತಿರ್ತಾರೆ. ಸರಿ, ನಮ್ಮ ಕ್ಷೇತ್ರದಲ್ಲಿರುವಂಥ ಚುನಾವಣೆ ಸರ್ಕಾರ ಬಹಳಷ್ಟು ಚರ್ಚೆಗೆ ಏನು ಅದೇನು ಸಣ್ಣ ತಾಲೂಕಿಗೆ ಸೀಮಿತವಾಗಿರೋ ಚುನಾವಣೆ ಅದು ಅಲ್ಲಿಗೆನ ಇಡೋಣ. ಹೌದು, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಲ್ಲ. ಹುಕ್ಕೇರಿ ತಾಲೂಕು ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಬರೋದ್ರಿಂದ ಅದು ಕಂಬೈಂಡ್ ಆಗಿದೆ. ಅವ್ರ ಶಕ್ತಿ ಜಾಸ್ತಿ ಇತ್ತು, ಯಾಕಂದ್ರೆ ಅವ್ರ ಏರಿಯಾ ಜಾಸ್ತಿ ಇದೆ. ನನ್ನ ಏರಿಯಾ 30%, ಅವ್ರದ್ದು 70%. ಸಹಕಾರ ರಂಗ ನಮಗೆ ಹೊಸ ಅನುಭವ, ಹೀಗಾಗಿ ಸೋತಿದ್ದೀವಿ. ಅದು ಅಲ್ಲೇ ಸ್ಥಳೀಯ ಮಟ್ಟ, ಅದೇನು ರಾಜ್ಯಕ್ಕೆ ಜಿಲ್ಲೆಗೆ ಇಂಪ್ಯಾಕ್ಟ್ ಆಗುವಂಥ ಚುನಾವಣೆ ಅಲ್ಲ. ಆ ಚುನಾವಣೆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಆಗ್ತಾ ಇದೆ. ಫ್ಯಾನ್ಸ್ ವಾರ್, ಈಗ ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾಮಿಲಿ, ಈ ತರ ಫ್ಯಾನ್ಸ್ ವಾರ್ ತರ ಇದೊಂಥರ ಕ್ರೇಜ್ ಆಗಿ ಅಪಾಯ ಅನ್ಸುತ್ತೆ. ಕೆಲವು ದಿವಸ ಆಗಿದೆ, ದಿವಸ ಏನಾಗೋಲ್ಲ. ಇನ್ನೊಂದು ವಾರ ಮಾಡ್ತಾರೆ, ಇನ್ನೊಂದು 10 ದಿವಸ ಮಾಡ್ತಾರೆ, 2 ದಿವಸ ಮಾಡೋರು ಏನು ಕೆಲಸ ಇಲ್ಲ, ಅವ್ರಿಗೆ ಖಾಲಿ ಅದಾರ. ಅದೊಂದು ಚುನಾವಣೆ ಇತ್ತು, ಅದೊಂದು ಅವ್ರ ಪರವಾಗಿದ್ದಾಗ ಅವ್ರು ಮಾಡ್ತಾರೆ, ಅವ್ರ ಪರವಾಗಿ ಅವ್ರು ಹಾಕ್ತಾರೆ, ಇವ್ರ ಪರವಾಗಿ ಇವ್ರು ಹಾಕ್ತಾರೆ. ಸೊ ಇನ್ನೊಂದು ವಾರ ಮಾಡ್ತಾರೆ, ಇನ್ನೊಂದು ಅಲ್ಲ, ಅದು ಹೆಲ್ದಿ ಇರಬೇಕು. ಇಲ್ಲ ಹಂಗೇನಿಲ್ಲ. ಇದೆ ನನ್ನ ಹುಕ್ಕೇರಿ ತಾಲೂಕು ಕೂಡ ನಾನು ಹೇಳ್ದಂಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತದೆ. ನಮ್ಮ ಕಾರ್ಯಕರ್ತರ ರಕ್ಷಣೆಗಾಗಿ ನಾವು ಚುನಾವಣೆ ಮಾಡಬೇಕಾಯ್ತು ಹೊರತು ಅದನ್ನು ಬಿಟ್ಟು ಯಾರ ಮ್ಯಾಗ ಯಾರು ಇರೋದು ಅಂತಿಲ್ಲ. ಮತ್ತು ಅದೇ ಸಣ್ಣ ಒಂದು ಸೊಸೈಟಿ ಮಾಡ್ತೀನಿ. ಇನ್ನೇನು ಕೇಳೋಂಗಿದ್ರೆ ನಿಮ್ಮ ಇಲಾಖೆದು ಬೇಕಾದ್ರೆ ಹೇಳಿರೇನ್ರಿ? ಯಾರೇ ನೀವು ಇಲ್ಲದ ಕ್ವಶನ್ ಕೇಳಿದ್ರೆ ನಾವು ಎಲ್ಲಿದೆ ಹೇಳ್ಬೇಕು. ಇದು ಇಲ್ಲದ ಅಲ್ಲಲ್ಲ, ಅವರು ಎಂಟ್ರಿ ಆಗ್ತಾರೆ ಅಂತ ಹೇಳಿದ್ರು ಜಿಲ್ಲೆಗೆ. ಅವರೆಲ್ಲೋ ಫಾರಿನ್ ಟೂರ್ಗೆ ಹೋಗಿದ್ರು, ಕೇಳಿದ್ರು ಪತ್ರಿಕೆ, ಅವರು ಹಾಕಿಲ್ಲ ಅಂತ ಫಾರಿನ್ಗೆ ಹೋಗಿದ್ದಾರೆ. ಇನ್ನು ಬಂದು ಅವ್ರು ಎಂಟ್ರಿ ಆಗ್ತಾರೆ, ಅವ್ರು ಇನ್ನು ಹೇಳ್ತಾರೆ ಅಂತ ಹೇಳಿದ್ವಿ ಅಷ್ಟೇ. ಅಂದ್ರೆ ಸರ್, ಈಗ ರಾಜ್ಯದಲ್ಲಿ ನಿನ್ನೆಯಿಂದ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಡ ಕೂಗು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಕೂಡ ಈ ರೀತಿಯಾಗಿ ಪ್ರತ್ಯೇಕ ಧರ್ಮದ ಒಂದು ಹುನ್ನಾರ ನಡೀತಾ ಇದೆ ಅಂತ ಒಂದು ಆರೋಪ ಸರ್. ನಾವೇನು ಮಾಡ್ತಾ ಇದ್ದೀವಿ, ನಾವೇನು ಅದರಲ್ಲಿ ಏನು ಭಾಗವಹಿಸಿಲ್ಲ, ನಾವೇನು ಹೀಗೆ ಹಾಗೆ ಅಂತೇಳಿಲ್ಲ. ಅದು ಬರ್ಸೋದು ಬಿಡೋದು ಅವ್ರ ಸಂಬಂಧಪಟ್ಟ ವಿಚಾರ. ಅವ್ರು ತಾವು ಯಾಕೆ ಬರ್ಸ್ತಾರೋ ಏನು ಬರ್ಸ್ತಾರೋ ಅಂತ ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದರಲ್ಲಿ ನಮ್ಮ ಪಕ್ಷ ಆಗಲಿ ನಮ್ಮ ಪಾರ್ಟಿ ಆಗಲಿ ಅದರಲ್ಲಿ ಏನು ವಿಶೇಷ ಅಲ್ಲ. ತಮ್ಮ ಸಚಿವರೇ ಮುಂದೆ ನಿಂತ ಕಾರ್ಯಕ್ರಮ ಯಾವುದಕ್ಕೆ ಇಲ್ಲ ಯಾವಾಗ ಎಲ್ಲಿ ಕೊಟ್ಟಿದ್ರು, ಯಾವಾಗ ಮಾಡಿಲ್ಲ. ಹಿಂದಕ್ಲೇ ಲಾಸ್ಟ್ ಟೈಮ್ ಇತ್ತು, ಓಕೆ ಮಾಡಿದ್ವಿ. ಸೊ ಈ ಸಾರಿ ಅಂತ ಯಾವುದೇ ಪ್ರಸ್ತಾವನೆ ಆಗಲಿ ಡಿಮಾಂಡ್ ಆಗಲಿ ಸಚಿವರಿಂದ ಶಾಸಕರಿಂದ ಬಂದೇ ಇಲ್ಲ. ಅದೇ ಭಾಳ ಜನ ನಮಗೂ ನಮ್ಮ ಜಿಲ್ಲೆಯಲ್ಲಿ ಹೇಳಿದ್ರು. ಅದು ಭಾಳ ದೊಡ್ಡದಾಗಿ ಕ್ವಶನರ್ ಇದೆ, ಅದನ್ನು ನಾವು ಎಲ್ಲರೂ ಪೂರ್ತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಿ ಅಂತ ಡಿಮಾಂಡ್ ಇದೆ. 60 ಕಷ್ಟದ ಕೆಲಸ. ಯಾಕಂದ್ರೆ 60 ಕ್ವಶನ್ ಬರಲಿಕ್ಕೆ ಒಬ್ಬನಿಗೆ ಭಾಳ ದಿವ್ಸಕ್ಕೆ ಒಂದು 5-6 ಬರಿಬೋದು ಅಷ್ಟೇ. ಅವು ಮತ್ತು ಇನ್ನು ಯಾವಾಗ ಅಲ್ಲ ಸರ್, ಈಗ ಮಾಹಿತಿಯು ಕೂಡ ತೀರಾ ವೈಯಕ್ತಿಕ ಕ್ವಶನ್ಗಳಿರುವಂಥದ್ದು. ಒಂದು ಬಂಗಾರ ಎಷ್ಟಿದೆ ಅಂತ ಹೇಳೋದು, ಬ್ಯಾಂಕ್ ಬ್ಯಾಲೆನ್ಸ್, ಈ ರೀತಿ ಇದ್ದಾಗ ಸರ್ ಅದು ಒಂದು ರೀತಿ ಅಲ್ಲ. ಹಿಂದೆ ಮಾಡಿದ್ರೆ ಅದು ಹೆಂಗಲ್ಲ, ಹಿಂದೆ ಮಾಡಿದ್ದನ್ನ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಆ ಥರ ಉದ್ದೇಶ ಅಂದರೆ ಆರ್ಥಿಕತೆ ಅವ್ರು ಎಷ್ಟು ಗಟ್ಟಿಯಾಗಿದ್ದಾರೆ, ಸಬಲೀಕರಣ ಇದ್ದಾರೆ ಅಂತ ಅದನ್ನ ಕೇಳುವಂಥ ಪ್ರಶ್ನೆ ಅಷ್ಟೇ. ಅದು ಯಾವುದ್ರೆ ಇನ್ನೂ ನಮ್ಮ ಕಡೆ ಬಂದಿಲ್ಲ ಅವರು. ಬಂದು ಸಹಿ ಮಾಡಿಸ್ಕೊಂಡು ಹೋಗಿದ್ದಾರೆ, ಆದ್ರೆ ಇನ್ನು ಡೀಟೇಲ್ ತೋದಿಲ್ಲ ಇನ್ನೂ. ಇಲ್ಲ, ಅದು ಆಯೋಗ ಇದ್ದಾರೆ, ಆಯೋಗದವ್ರು ಮಾಡ್ತಾರೆ. ಎಲ್ಲನೂ ನಮ್ಮ ಗಮನಕ್ಕೆ ತರೋಲ್ಲ ಅವರು. ಆಯೋಗದವ್ರಿಗೆ ಆಯೋಗ ಕೂಡ ಸ್ವತಂತ್ರವಾಗಿದೆ. ಕೆಲವು ವಿಷಯದ ಡಿಸಿಷನ್ ಅವರೇ ತಗೋತಾರೆ. ಯಾಕಂದ್ರೆ ಹಿಂದೆ ಇದ್ದಿದ್ದವ್ರೆ ಅದು. ಹಿಂದೆ ಮಾಡಿದಾಗ ನಾಗಮೋಹನ್ ದಾಸು ನಮ್ಮ ಇಲ್ಲ ಮೋಸ್ಟ್ಲಿ 60 ಇಷ್ಟು ಇವತ್ತು ಕಂಟಿನ್ಯೂ ಆಗಿದಾವೆ. ಈಗ ಮತ್ತೆ ಸಮಸ್ಯೆ ಉದ್ಭವ ಆಗಿದೆ. ಅದೇನು ಪೂರ್ತಿ ತುಂಬಬೇಕಂತಿಲ್ಲ. ಅವ್ರಿಗೆ ಯಾವ್ದು ಹೇಳ್ಬೋದು ಅಷ್ಟೇ. ಇಲ್ಲದನ್ನ ಬಿಟ್ಟು ಬ್ಲ್ಯಾಕ್ ಆಗಿ ತುಂಬ್ಕೊಳ್ತಾರೆ ಅಷ್ಟೇ. ಹಾಂ, ಖಂಡಿತ ನಮ್ಮದು ಕೂಡ ಇದೆ. ಯಾಕಂದರೆ 60 ಯಾರಿಗೆ ಆದರೆ ಎಂಥವ್ರಿಗೆ ಆದರೂ ಕೂಡ ಭಾಳ ಕಷ್ಟದ ಕೆಲಸ. ಕಡಿಮೆ ಆಗಬೇಕು.